Good morning, students. Today we study about the poem The Road Not Taken. This poem is written by Robert Frost. I will read the poem. Two roads diverged in a yellow wood, and sorry I could not travel both and be one traveler. Along I stood and looked down, one as far as I could, toward it bent in the undergrowth. Here in first paragraph, the speaker the poet says that he informs his readers that there are two roads in the wood. He adds that the wood is yellow because it is autumn and it is time trees shed their leaves. ಇಲ್ಲೇನು ಹೇಳ್ತಾನಪ್ಪ ಅಂದ್ರೆ ಕವಿ ಒಂದು ದಾರಿಯ ಬಗ್ಗೆ ಹೇಳ್ತಾನೆ. ಆ ದಾರಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಒಂದು ಯೆಲ್ಲೋ ಅಂದ್ರೆ ಹಳದಿ ಬಣ್ಣದ ಕಟ್ಟಿಗೆಯಿಂದ ಆ ದಾರಿ ಎರಡು ಬೇರ್ಪಡಿಸಲಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಇಲ್ಲೇನು ಹೇಳ್ತಾನಪ್ಪ ಅಂದರೆ ಆ್ಯಂಡ್ ಸಾರಿ ಐ ಕುಡ್ ನಾಟ್ ಟ್ರಾವೆಲ್ ಬೋತ್ ಆ್ಯಂಡ್ ಬಿ ಒನ್ ಟ್ರಾವೆಲರ್. ಲಾಂಗ್ ಐ ಸ್ಟುಡ್ ಆ್ಯಂಡ್ ಲುಕ್ ಡೌನ್ ಒನ್ ಫಾರ್ ಆ್ಯಸ್ ಐ ಕುಡ್ ಟು ಓರ್ ಇಟ್ ಬೆಂಟ್ ಇನ್ ದ ಅಂಡರ್ಗ್ರೌತ್. ಇಲ್ಲೇನು ಹೇಳ್ತಾನಪ್ಪ ಅಂದರೆ ಕವಿ Here he shows regret for not being able to travel both the roads at the same time. ಇಲ್ಲೇನು ಹೇಳ್ತಾನಂದ್ರೆ ಕವಿ ಎರಡು ದಾರಿಗಳಲ್ಲಿ ಒಂದೇ ಟೈಮ್ದೊಳಗೆ ನಾವು ಸಂಚರಿಸೋಕೆ ಆಗಂಗಿಲ್ಲ ಅಂಥೇಳಿ ತನ್ನ ಅಲ್ಲನ್ನು ತೋರ್ಕೋತಾನೆ. ಆ್ಯಂಡ್ ಆಫ್ಟರ್ ದ್ಯಾಟ್ he looked down one as far as I could to where it bent in the undergrowth. He stand at across the road for a long time to try and decide the path he should follow. He looked down one of the roads as far as his vision could reach. He could see the path only till the bent at the thick undergrowth. ಇಲ್ಲೇನು ಹೇಳ್ತಾನಪ್ಪ ಅಂದ್ರೆ ಇಲ್ಲಿ ಎರಡು ದಾರಿಗಳಿದ್ರೂ ಕೂಡ ಒಂದು ದಾರಿನ ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹೋಗಬೇಕು, ಯಾವುದು ನಮ್ಮ ಗುರಿಯೆಡೆಗೆ ಹೋಗ್ತದೆ ಅನ್ನೋದು ಇಲ್ಲಿ ಕವಿ ಹೇಳ್ತಾನೆ. ದೆನ್ ಲುಕ್ ದ ಅದರ್ ಆ್ಯಸ್ ಜಸ್ಟ್ ಆ್ಯಸ್ ಫೇರ್ ಆ್ಯಂಡ್ ಹ್ಯಾವಿಂಗ್ ಪರ್ಹ್ಯಾಪ್ಸ್ ದ ಬೆಟರ್ ಕ್ಲೇಮ್ ಬಿಕಾಸ್ ಇಟ್ ವಾಸ್ ಗ್ರಾಸಿ ಆ್ಯಂಡ್ ವಾಂಟೆಡ್ ವಿಯರ್. ಇಲ್ಲೇನು ಹೇಳ್ತಾನಪ್ಪ ಅಂದ್ರೆ ಆ ದಾರಿಯಲ್ಲಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಅದು ಗ್ರಾಸಿ ಅಂದ್ರೆ ಹುಲ್ಲುಗಳಿಂದ ಕೂಡಿತ್ತು. ಯಾವ ರೀತಿ ಗ್ರಾಸಿ ಹುಲ್ಲುಗಳಿಂದ ಕೂಡಿತ್ತು ಮತ್ತು ಆ ಕಾಲ ಯಾವುದಿತ್ತು ಅಂದ್ರೆ ಅಲ್ಲಿ ಆಟಮ್ ಸೀಸನ್ ಇತ್ತು. ಆಮೇಲೆ ಆಟಮ್ ಸೀಸನಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರ್ತಾವೆ. ಆ ಹಳದಿ ಎಲೆಗಳೆಲ್ಲ ಬಿದ್ದಿದ್ದು ರೋಡ್ ಮೇಲೆ ಅಂತ ಹೇಳ್ತಾರೆ. ಆಮೇಲೆ though as for that the passing there had warned them really about the same. ಇಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ರೋಡ್ represent the decision we make, the choices we have in life. Undergrowth represent uncertainties in life. ಇಲ್ಲೇನು ಹೇಳ್ತಪ್ಪ ಅಂದ್ರೆ ಈ ದಾರಿಗಳು ನಮ್ಗೆ ಏನು ರೀಪ್ರೆಸೆಂಟ್ ಮಾಡ್ತಾವಂದ್ರೆ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು, ಯಾವ ರೀತಿ ನಾವು ಆಯ್ಕೆಗಳನ್ನು ಮಾಡ್ಕೋತೀವಿ, ಆಮೇಲೆ ನಮ್ಮ ಜೀವನದ ಅನಿಶ್ಚಿತತೆಯ ಬಗ್ಗೆ ಹೇಳ್ತದೆ ಇಲ್ಲಿ. ದ ಪೋಯಟ್ ಈಸ್ ಸ್ಟ್ಯಾಂಡಿಂಗ್ ಆಟ್ ದ ಕ್ರಾಸ್ ರೋಡ್ ಆ್ಯಂಡ್ ಟ್ರೈಯಿಂಗ್ ಟು ಸಿ ಫರ್ದರ್ ಅಹೆಡ್ ಇನ್ ಟು ಫ್ಯೂಚರ್ ಬಟ್ ಈಸ್ ಅನೇಬಲ್ ಟು ಆ್ಯಸ್ ಹಿ ಹ್ಯಾಸ್ ಟು ಬಿ ಕಾಜನ್ ಇನ್ ಹೀಸ್ ಚಾಯ್ಸಸ್. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಕವಿ ಆ ರೋಡಿನ ಬದಿಗೆ ನಿಂತು ತಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಬೋತ್ ದ್ಯಾಟ್ ಮಾರ್ನಿಂಗ್ ಈಸ್
equally lay in leaves no step had trodden black. Oh, I kept the first for another day, yet knowing how way leads on the way, I doubled if I should ever come back. Here speaker says that the road seem equal but with a difference. He gives us new information that both roads seem covered with leaves and that no traveler has walked the way. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಎರಡು ದಾರಿಗಳು ಸಮವಾಗಿದ್ರೂ ಅಲ್ಲಿ ಸ್ವಲ್ಪ ವಿಭಿನ್ನತೆ ಅದ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದು ಇನ್ಫಾರ್ಮೇಷನ್ ಏನು ಹೇಳ್ತಾರಪ್ಪ ಅಂದ್ರೆ ಆ ದಾರಿಗಳು ಎಲೆಯಿಂದ ಮುಚ್ಚಿ ಹೋಗಿರ್ತದೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಯಾರು ಜಾಸ್ತಿ ತಿರುಗಾಡಿರಲಿಲ್ಲ ಜನರು ಅಂತ ಹೇಳ್ತಾರೆ. He comes to the conclusion because the fallen leaves are not crushed by the footsteps and thus not darkened. ಹೆಂಗೆ ಹೇಳ್ತಾರೆ ಯಾರು ತಿರುಗಾಡಿದ್ದಿಲ್ಲ ಅಂತಂದ್ರೆ ಆ ಎಲೆಗಳು ಬಾಡಿರಲಿಲ್ಲ, ಆಮೇಲೆ ಅಲ್ಲಿ ಯಾವುದು ಹೆಜ್ಜೆ ಗುರುತುಗಳಿರಲಿಲ್ಲ ಅಂತ ಹೇಳ್ತಾರೆ. Here the poet realized that there is no change and the situation of confusion still remains as it was earlier. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಕವಿಗೆ ಏನು ಅನುಭವ ಆಗ್ತದೆ ಅಂದ್ರೆ ಇಲ್ಲಿ ಯಾವುದೇ ಬದಲಾವಣೆಗಳು ಮೊದಲಿನಕ್ಕಿಂತ ಆಗಿರಲಿಲ್ಲ ಅಂತ ಹೇಳ್ತಾರೆ. I shall be telling this with a sigh somewhere ages and ages hence. Two roads diverged in a wood and I took the one less travelled by and has made all the difference. Poet hopes to talk soon after that the poet regrets his decision. He strongly feels he would to take the other road to know what was in there as he already knew what was on the road he had taken. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಕವಿ I kept the first for another day. He strongly feels he would take the other road to know what was there already. He knew what was on the road he taken. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಅವರು ಇನ್ನೊಂದು ದಾರಿಯನ್ನು ಆಯ್ಕೆ ಮಾಡಿ ಅಲ್ಲಿ ಏನು ನಡೆದದ ಅಂತ ಹೇಳಿ ನೋಡಬೇಕು. ಇಟ್ ಸಿಂಬಲೈಸಸ್ ದ್ಯಾಟ್ in life we rethink about our choices but it is not easy to revert back the time. ಇದು ಏನು ಸಿಂಬಲೈಸ್ ಮಾಡ್ತದಪ್ಪ ಅಂದ್ರೆ ನಮ್ಮ ಜೀವನದೊಳಗೂ ನಾವು ಕೆಲವೊಂದು ಸಲ ನಮ್ಮ ಆಯ್ಕೆಗಳ ಬಗ್ಗೆ ವಾಪಸ್ ವಿಚಾರ ಮಾಡ್ತೀವಿ. ಆ ನಮ್ಮ ಆಯ್ಕೆಗಳು ನಾವು ವಾಪಸ್ ಆ ಸಮಯನ ನಾವು ವಾಪಸ್ ತರಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಹೆನ್ಸ್ ಹಿ ರಿಯಲೈಸ್ಡ್ ಹಿ ಮೇ ನೆವರ್ ಬಿ ಏಬಲ್ ಟು ರಿಟರ್ನ್ ಟು ಟೇಕ್ ದ ರೋಡ್ ನಾಟ್ ಟೇಕನ್. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಅವರಿಗೆ ಏನು ಅನುಭವ ಆಗ್ತದಂದ್ರೆ ಈಗ ನಾವು ಒಂದು ದಾರಿಯನ್ನು ಮುನ್ನಡೆದೇವೆ ಅಂದರೆ ಅದನ್ನು ವಾಪಸ್ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಫಾರ್ ಹಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇನ್ ದ ಜರ್ನಿ ಆಫ್ ಲೈಫ್ ವಿ ಮೇ ಕಮ್ ಅಕ್ರಾಸ್ ಮೆನಿ ರೋಡ್ಸ್ ಆ್ಯಂಡ್ ಮೇಕ್ ಫ್ರೆಶ್ ಡಿಸಿಷನ್ಸ್ ಆ್ಯಂಡ್ ಚಾಯ್ಸ್. ಅದೇ ರೀತಿ ಜೀವನದಲ್ಲೂ ಕೂಡ ನಾವು ಒಂದು ಸಲ ಮುನ್ನಡೆದ್ರೆ ನಮ್ಮ ಕೆಲವೊಂದು ಡಿಸಿಷನ್ಗಳು ಅಂದರೆ ನಿರ್ಧಾರಗಳು ಮತ್ತು ಆಯ್ಕೆಗಳನ್ನು ನಾವು ಒಮ್ಮೆ ತೊಗೊಂಡ್ರೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಶೋ ಇನ್ ಆಲ್ ಪ್ರಾಕ್ಟಿಕಾಲಿಟಿ ಇಟ್ ಮೇ ನಾಟ್ ಬಿ
feasible to start a fresh, especially in the later part of our life. ಇಲ್ಲಿ ಆ ನಮ್ಮ ದಾರಿಗಳನ್ನು ನಾವು ಮುಂದೆ ಹಿಂದೆ ಸರಿಯಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಐ ಶಾಲ್ ಬಿ ಟೆಲ್ಲಿಂಗ್ ದಿಸ್ ವಿತ್ ಎ ಸೈನ್ somewhere ages and ages hence. Then the poet hopes to talk about the decision taken year later. He may be sad or happy or reflective thinking about this decision, but he thinks that whatever it would may be, but it would definitely bring a difference in his life. ನಾವು ಯಾವುದೇ ಡಿಸಿಷನ್ ತಗೊಳ್ಳಿ ಅದು ನಮ್ಮ ಜೀವನದಲ್ಲಿ ವಿಭಿನ್ನತೆಯನ್ನು ತಂದುಕೊಡ್ತದೆ ಅಂತ ಹೇಳ್ತಾರೆ. Again he says that he is hesitant about his future. ಇಲ್ಲೇನು ಹೇಳ್ತಾರಪ್ಪ ಅಂದರೆ ಇವರು ತಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. Two roads diverged in a wood and I took the one less traveled by and has made all the difference. But later he confidently informed about his decision. He says that he had to take the road that may have here to take. This is also an indication that speaker was adventurous and had independent thought. However, the concluding lines ಏನು ಹೇಳ್ತಾರಪ್ಪ ಅಂದರೆ ಕವಿಯ ಈ ನಿರ್ಧಾರಗಳ ಬಗ್ಗೆ ಅದು ಏನು ತೋರಿಸ್ಕೊಡ್ತದಪ್ಪ ಅಂದ್ರೆ ಅವರು ಸಾಹಸ ಪ್ರವೃತ್ತಿ ಮತ್ತು ಅವರ ಸ್ವತಂತ್ರ ವಿಚಾರಗಳ ಬಗ್ಗೆ ಇಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ತೀವಿ. ಇಷ್ಟು ಈ ಪೋಯಮ್ ಬರ್ತದೆ, ದ ರೋಡ್ ನಾಟ್ ಟೇಕನ್.